ಗೆಟ್ ಔಟ್. ನನ್ನ ಮಗಳನ್ನ ಆಸ್ಪತ್ರೆಯಿಂದ ಮನೆ ಕರ್ಕೊಂಡ್ ಬರ್ಬೇಕಾದ್ರೆ ಕ್ಲೀನ್ ಮಾಡಿದ್ದು ಮನೇನ. ಯಾಕೆ ಕುಡಿಯೋದು? ಮೊಟ್ಟೆಯಿಂದ ಕೋಳಿ ಆಸೆ ಬರುತ್ತಿಲ್ಲ. ಫಸ್ಟ್ ಫ್ರೇಮ್ ಇದು ಸಂಡೆ ಬಜಾರಲ್ಲಿ ಇಟ್ಕೊಂತಾರಲ್ಲ, ಬೆಳಿಗ್ಗೆಯಿಂದಾನು ಕಿತ್ತಾಡ್ತಾನೆ ಇದೀವಿ. ಕಿತ್ತಾಡ್ಕೊಂಡೇನೆ ಮನೆ ಕ್ಲೀನ್ ಮಾಡ್ತಾ ಇರೋದು. ನಾವು ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಪಾರ್ಕಲ್ಲಿ ಹೋಗಿ ಕುತ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ವಿ. ಏನೋ ಒಂಥರ ಚಂದ ಜೊತೆಯಲ್ಲಿ ನಾವು ಕಳೆಯೋ ಕ್ಷಣ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಚ್ ಪಾಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಫುಲ್ ಕ್ಲೀನಿಂಗ್ ಬ್ಲಾಗ್ ಇವತ್ತು. ಬಿಕಾಸ್ ಮನೆ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದ್ದು. ಆ್ಯಂಡ್ ಇನ್ನೊಂದೇನೆಂದರೆ ನನ್ನ ಮಗಳಿರೋ ಕಾರಣ ಜಾಸ್ತಿ ಏನು ಡೀಪ್ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಇವತ್ತು ನಾನು ಸಚ್ಚು ಇಬ್ಬರು ಸೇರಿಕೊಂಡು ಡೀಪ್ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆ್ಯಂಡ್ ನನ್ನ ಮಗಳು ಆಲ್ರೆಡಿ ನಮ್ಮ ಅಮ್ಮ ಮನೆಗೆ ಹೋಗಿದ್ದಾಳೆ. ಬೆಳಗ್ಗೆ ಎದ್ದು ಟಿಫಿನ್ ಮಾಡಿ ನಮ್ಮ ಅಮ್ಮ ಮನೆಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಸೊ ಇವಾಗ ಅವಳು ಆಲ್ರೆಡಿ ಮಲಗಿ ಒಂದು ರೌಂಡು 1 ಅವರ್ ಅಷ್ಟೇ ಮಲಗಿರೋದು, ಮತ್ತೆ ಎದ್ದಿದ್ದಾಳೆ. ಈಗ ಏನದು ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ಮಗಳನ್ನ ಆಸ್ಪತ್ರೆಯಿಂದ ಮನೆ ಕರ್ಕೊಂಬರ್ಬೇಕಾದ್ರೆ ಕ್ಲೀನ್ ಮಾಡಿದ್ದು ಮನೇನ. ಫುಲ್ ಡೀಪ್ ಕ್ಲೀನ್ ಮಾಡಿದ್ದೆ. ಇವಳು ಹಾಸ್ಪಿಟಲಲ್ಲಿದ್ದು. ಸೊ ನಾನು, ನಮ್ಮಮ್ಮ, ನನ್ನ ತಮ್ಮ 3 ಜನ ಸೇರಿಕೊಂಡು ಮನೆ ಕ್ಲೀನ್ ಮಾಡಿದ್ವಿ. ಫುಲ್ಲು ರೂಮು ಎಲ್ಲ ಪ್ರತಿಯೊಂದು ಜಾಗದಲ್ಲೂ ಗಲೀಜು ಏನೂ ಇಲ್ದಂಗೆ. ಅದಾದಮೇಲೆ ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ನೋಡೋಣ, ಅರೌಂಡ್ ಒಂದು ಎಷ್ಟು ಮಂತ್ಸ್ ಆಗಿದೆ? 10 ಮಂತ್ಸ್. 10 ಮಂತ್ಸ್ ಡೀಪ್ ಕ್ಲೀನ್ ಮಾಡಿ 10 ಮಂತ್ಸ್ ಆಗಿದೆ. ಬಟ್ ಅವಾಗವಾಗ ಅದು ಇದು ಸಣ್ಣ ಪುಟ್ಟ ಕ್ಲೀನಿಂಗ್ ಎಲ್ಲ ನಡೀತಾ ಇತ್ತು. ಬಟ್ ಕಂಪ್ಲೀಟಾಗಿ ಡೀಪ್ ಕ್ಲೀನಿಂಗ್ ಅಂತ ಮಾಡಿಲ್ಲ. ಸೊ ಅದಕ್ಕೇನೆ. ಬಟ್ ಇವನ್ ಹೆಂಗೆ ಅಂದ್ರೆ ಒಂದ್ಸತಿ ಡೀಪ್ ಕ್ಲೀನಿಂಗ್ ಅಂತ ನಿಂತ್ಕೊಂತು ಅಂತಂದ್ರೆ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡೇ ನಿಂತಿರ್ತಾನೆ. ಈ ಮಿಷಿನ್ ಯೂಸ್ ಮಾಡ್ತಾ ಇದೀವಿ. ಆಕ್ಚುಲಿ ನಮ್ಮ ಮನೆಗೆ ತಂದು ಒಂದು 2 ವರ್ಷ ಆಗಿರ್ಬೋದು, 2 ರಿಂದ 3 ವರ್ಷ ಆಗಿರ್ಬೋದು, 2.5 ವರ್ಷ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಇವಾಗ ಇದರಲ್ಲಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ. ಸೌಂಡ್ ಜಾಸ್ತಿ ಬರುತ್ತೆ. ಆಕ್ಚುಲಿ ನಾವು ಮನೆ ಕೆಲಸ ಮಾಡೋರು, ಮನೆ ಕ್ಲೀನ್ ಮಾಡೋಕ್ಕೆ ಬರ್ತಾರಲ್ಲ ಕೆಲಸ, ಅದೇ ಥರನೇ ಇದೀವಿ. ಯಾವುದೋ ಒಂದು ಹಳೆ ಟಿ ಶರ್ಟ್ ಹಾಕೊಂಡಿದ್ದೀನಿ, ಒಂದು ಚಡ್ಡಿ ಹಾಕೊಂಡಿದ್ದೀನಿ, ಈಸಿ ಸೆಕೆಗೆ ಅಂತ. ಸೊ ಅದಕ್ಕೆಲ್ಲ ಏನು ಕಮೆಂಟ್ ಮಾಡಬೇಡಿ. ಸೊ ನಮ್ಮ ಮನೆ ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ ಇವಾಗ, ಬನ್ನಿ. ಸೊ ಇದು ನಮ್ಮದು ವೈಫೈ. ಯಾಕೆಂದರೆ ಈ ಮನೇಲಿ ನೆಟ್ವರ್ಕೇ ಸಿಗಲ್ಲ ಗೈಸ್. ಏರ್ಟೆಲ್ ಸಿಗಲ್ಲ, ವೊಡಾಫೋನ್ ಸಿಗಲ್ಲ, ಜಿಯೋ ಸಿಗಲ್ಲ. ಏನಾದ್ರು ಸಿಗಬೇಕು ಅಂತ ಅಂದರೆ ಒಂದು ಸ್ವಲ್ಪ ದೂರ ಹೋಗ್ಬೇಕು. ಅಂದರೆ ಈ ರೋಡ್ ಬಿಟ್ಟು ನೆಕ್ಸ್ಟ್ ಡೌನ್ಗೆ ಹೋಗ್ಬೇಕು. ನಿಜ, ಈ ವೈಫೈ ಹಾಕ್ಸೋಕ್ಕಿಂತ ಮುಂಚೆ ನಾವು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಪಾರ್ಕಲ್ಲಿ ಹೋಗಿ ಕುತ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ವಿ. ಈ ಮನೆಗೆ ಬಂದಾಗ ಸ್ಟಾರ್ಟಿಂಗ್. ಮತ್ತೆ ನಮ್ಮಮ್ಮ ಏನಾದ್ರು ಬಂದಾಗ ವೈಫೈ ಆನ್ ಮಾಡ್ಕೋತಾ ಇದ್ವಿ. ತಲೆ ಕೆಟ್ಟೋಗಿ ಆಮೇಲೆ ಏರ್ಟೆಲ್ ಇದ್ದಿದ್ದ ವೊಡಾಫೋನ್ಗೆ ಪೋರ್ಟ್ ಮಾಡಿಸಿದ್ವಿ. ಆದ್ರೂ ಅದಷ್ಟು ವೊಡಾಫೋನ್ ಒಂದು ಸ್ವಲ್ಪ ಸಿಗುತ್ತೆ ಅಂತ ವೊಡಾಫೋನ್ ಪೋರ್ಟ್ ಮಾಡಿಸಿದ್ವಿ. ಕಿಟಕಿಯಲ್ಲಿ ಓಪನ್ ಇದ್ರೆ ಮಾತ್ರ. ಸೊ ವೈಫೈ ಇರೋದ್ರಿಂದ ಇದೇನು ಮಾಡೋಕ್ಕಾಗಲ್ಲ. ಈ ಜಾಗನ ಬೇರೆ ಥರ ಏನಾದರೂ ಸೆಟಪ್ ಮಾಡೋಣ ಅಂತ ಅನ್ಕೊಂಡ್ವಿ. ಇದು ಆಗಲ್ಲ. ಮಾಡೋಣ ಆಗುತ್ತೆ, ಕಷ್ಟ ಇದೆ. ಆಗುತ್ತೆ ಮಾಡೋಣ. ಇಲ್ಲ, ಇದು ವೈಫೈ ಇಲ್ಲೇ ಇಡಬೇಕು. ಬಿಡು, ಒಂದು ಟೇಬಲ್ ತಂದು ಆ ಮೂಲೆಯಲ್ಲಿ ಇಡೋಣ, ಚಿಕ್ಕದು. ವೈಫೈ ಅದ್ರ ಮೇಲೆ ಇಡೋಣ ಅಷ್ಟೇ. ಮಾಡಬೇಕು ಎಲ್ಲ. ಬಟ್ ಅಲ್ಲಿ ಒಳಗಡೆ ಎಲ್ಲ ಕ್ಲೀನ್ ಮಾಡಬೇಕು ಅಂದ್ರೆ ಡೀಪ್ ಕ್ಲೀನ್ ನೋಡ್ಬೇಕು. ಇದು ಹಾಲು ಗೈಸ್. ನಮ್ಮದು ಹೋಮ್ ಟೂರ್ ಇಲ್ಲಿಂದಲೇ ಸ್ಟಾರ್ಟ್ ಆಗೋದು. ಸೊ ಇದು ಹಾಲು ಆ್ಯಂಡ್ ಇದು ದೇವ್ರ ಮನೆ. ಸೊ ಈ ಮನೆ ಏನ್ ಪ್ರಾಬ್ಲಮ್ ಇನ್ನೊಂದು ಅಂತ ಅಂದ್ರೆ ಕಿಟಕಿಗಳು, ಈ ಲೈನ್ ಪೂರ್ತಿ ಕಿಟಕಿ ಇದೆ ಆಯ್ತಾ. ಈ ಲೈನ್ ಪೂರ್ತಿ ಬಾಗ್ಲಿದೆ, ಇಲ್ಲೊಂದು ಕಿಟಕಿ ಇದೆ. ರೂಮ್ ಸ್ಟಾರ್ಟ್ ಆಗುತ್ತೆ. ಸೊ ಕ್ಲೀನ್ ಮಾಡೋಣ ಫಸ್ಟ್. ಸೊ ಇನ್ನೊಂದೇನಂದ್ರೆ ಈ ಸೋಫಾದಲ್ಲೂ ಅಷ್ಟೇ ಇವಳು ತಿಂದು ಇಲ್ಲೆಲ್ಲ ಮೆತ್ತಿರೋದು ಗೈಸ್. ಇಲ್ಲೆಲ್ಲ ಇಷ್ಟು ನೋಡಿ, ಇಲ್ಲೆಲ್ಲ ಅವಳು ಮೆತ್ತಿರೋದು ಕಂಪ್ಲೀಟ್. ಸೊ ಓಕೆ, ಸ್ಟಾರ್ಟ್ ಮಾಡೋಣ. ಎಸ್, ಲೆಟ್ಸ್ ಗೋ. ಈ ಕಿಟಕಿ ಆಕ್ಚುಲಿ ಕ್ಲೀನ್ ಆಗಿತ್ತು ಅಂತ, ಬಟ್ ಇಲ್ಲಿ ಜಾಸ್ತಿ ಓಕೆ ಮೆಸ್ ಇಲ್ಲ ಅಲ್ಲ. ಸ್ಟಾರ್ಟ್ ಮಾಡೋಣ ಫಸ್ಟ್. ಮೆಸ್ ಇಲ್ಲ ಇದ್ರಲ್ಲಿ. ಸೊ ಇವಾಗ ಇದನ್ನೆಲ್ಲ ಹಾಕೊಂತವನೆ. ಜಾಸ್ತಿ ಸೌಂಡ್ ಬರುತ್ತೆ, ಜೋರಾಗಿ ಮಾತಾಡಬೇಕು. ಇಫ್ ಇನ್ ಕೇಸ್ ಪ್ರಾಬಬ್ಲಿ ವಾಯ್ಸ್ ತೊಗೊಳ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಟೂಲ್ಸ್ ಇದೆ ಅದ್ರದ್ದು, ಬೇರೆ ಟೂಲ್ಸ್ ಇದೆ, ಅದನ್ನು ಹಾಕ್ಕೊಂಡು ಮಾಡೋದು. ಈಗ ಏನು ಗೊತ್ತಾ, ನಾನು ಹೇಳಿದ್ನಲ್ಲ ಅವಾಗಲೇ, ಹಂಗೆ ಮಾಡೋಣ ಏನೋ.
ನೋಡಿ guys, ಇವಾಗ ಕಿಟಕಿ ಎಲ್ಲ ಕ್ಲಿಯರ್ ಆಯಿತು. ಸೊ ಈ ಕಿಟಕಿ ಎಲ್ಲ ಕ್ಲಿಯರ್ ಆಯಿತು, ಈ ಕಿಟಕಿನೂ ಕ್ಲಿಯರ್ ಆಯಿತು, ಆ್ಯಂಡ್ ಈ ಕಿಟಕಿನೂ ಕ್ಲಿಯರ್ ಆಯಿತು, ಆ್ಯಂಡ್ ಮೆಸ್ಸು ಕೂಡ ಮಿಷಿನಲ್ಲೇ ಕ್ಲೀನ್ ಆಗಿಬಿಡ್ತು. ಇವಾಗ ಸೋಫಾ ಎಲ್ಲ ಈ ಮೇಲ್ಗಡೆ ಲೇಯರ್ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾಳೆ, ಇದನ್ನು ಕ್ಲೀನ್ ಮಾಡಿದ್ದಾಳೆ, ಈ ಸೋಫಾನು ಕ್ಲೀನ್ ಮಾಡಿದ್ದಾಳೆ. ಬಟ್ ಆ್ಯಕ್ಚುಲಿ ಈ ಸೋಫಾ ಏನಾಗಿದೆ ಗೊತ್ತಿಲ್ಲ ಗೈಸ್, ಈ ಥರ ಆಗ್ಬಿಟ್ಟಿದೆ. ಇವೆಲ್ಲ ಚೆನ್ನಾಗಿದ್ದಾವೆ. ಸೊ ಸೋಫಾ ಚೇಂಜ್ ಮಾಡಬೇಕಂತ ಇದ್ದೀವಿ, ಬಟ್ ಯಾವಾಗ ಚೇಂಜ್ ಮಾಡ್ತೀವಿ ಗೊತ್ತಿಲ್ಲ, ನಾವು ಹೆಂಗೆ ಕಾಣಿಸ್ತಿದ್ದೀವೋ ಗೊತ್ತಿಲ್ಲ. ಆಲ್ರೆಡಿ ಗಲೀಜು ಆಗ್ಬಿಟ್ಟಿದ್ದೀವಿ. ಸೊ ಇವಾಗ ಸೋಫಾ ಒಳಗಡೆ ಕ್ಲೀನ್ ಮಾಡಬೇಕು. ಲೈಕ್ ಆ ಸಂಧಿ ಇದೆಯಲ್ಲ, ನೋಡಿ ತೋರಿಸ್ತೀನಿ. ಈ ಸಂಧಿ ಇದೆಯಲ್ಲ, ಈ ಸಂಧಿ, ಸೊ ಇಲ್ಲಿ ಕ್ಲೀನ್ ಮಾಡಬೇಕು. 3 ಸೋಫಾದು ಅದು ಮಿಷಿನ್ ಹಿಡಿಬೇಕು. ಅದರೊಳಗಡೆ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಗಲೀಜಿರುತ್ತೆ. ನೋಡೋಕ್ಕೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ತೋರಿಸ್ತೀನಿ ನೋಡಿ. ಫುಲ್ಲು ಒಳಗಡೆ ಧೂಳು, ಅದೊಂಥರ ಡಸ್ಟು ಎಲ್ಲ ಇರುತ್ತೆ. ಸೊ ಅದನ್ನು ಕ್ಲೀನ್ ಮಾಡಿದರೆ ಅಲ್ಲಿಗೆ ಆಲ್ಮೋಸ್ಟ್ ಹಾಲ್ ಕ್ಲಿಯರ್ ಆಗಿಬಿಡುತ್ತೆ. ಇನ್ನೊಂದು ಗೈಸ್, ಇಲ್ಲಿ ಈ ಮೂಲೆ ಇದೆಯಲ್ಲ, ಈ ಸೀಲಿಂಗ್ ಫುಲ್ಲು ಕ್ಲೀನ್ ಮಾಡಬೇಕು. ಅದನ್ನು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅದನ್ನು ಕ್ಲಿಯರ್ ಮಾಡಬೇಕು. ಧೂಳೆಲ್ಲ ತೆಗ್ದಾಯ್ತು ಗೈಸ್. ಇವಾಗ ಪೂರ್ತಿ ಮೇಲ್ಗಡೆ ಇರೋದು ಧೂಳೆಲ್ಲ ತೆಗ್ದಾಯ್ತು. ಫುಲ್ ಸೆಟ್ ಔಟ್ ಆಗ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ಫುಲ್ ಬೆವರು, ಇಲ್ಲೆಲ್ಲ ಬೆವರು, ಇಲ್ಲೆಲ್ಲ ಬೆವರು. ಈಗ ದೊಡ್ಡ ಸೋಫಾ ಕ್ಲೀನ್ ಮಾಡಬೇಕು, ಆಮೇಲೆ ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು. ಸೊ ಇನ್ನೆಷ್ಟು ಕೆಲಸ ಬಾಕಿ ಇದೆ. ಹಾಲೇ ಒಂದಿನ ಎಲ್ಲ ಆಗೋಯ್ತು ಗೈಸ್. ಬಟ್ ಮನೆ ಕ್ಲೀನ್ ಆಗಿದೆ, ಮನಸ್ಸು ಕ್ಲೀನ್ ಆಗಿರುತ್ತೆ. ಸೊ ಅದಕ್ಕೆ ಕ್ಲೀನ್ ಮಾಡ್ಬೋದು. ಸೊ ಬನ್ನಿ ಇವಾಗ ನೆಕ್ಸ್ಟ್ ಟಕ ಅಂತ ಕ್ಲೀನ್ ಮಾಡುವ. ಗೈಸ್ ತುಂಬ ಸೌಂಡ್ ಇದೆ, ಅದಕ್ಕೇ ಆ್ಯಕ್ಚುಲಿ ನಾವು ಟೈಮ್ ಲ್ಯಾಪ್ಸ್ ಮಾಡಿ ಮಾಡ್ತಾ ಇರೋದು ವಿಡಿಯೋನ. ಬಿಕಾಸ್ ಜಾಸ್ತಿ ಸೌಂಡ್ ಇದೆ. ಈ ವಾಯ್ಸು ಕೆಡಿಸಿದೆಯಲ್ಲೂ ನನಗೆ ಗೊತ್ತಿಲ್ಲ. ಅವನಲ್ಲಿ ಇವಾಗ ಅಲ್ಲೆಲ್ಲ ಫುಲ್ ಧೂಳೆಲ್ಲ ತೆಗಿತಾ ಇದ್ದಾನೆ ಮಿಷಿನಲ್ಲಿ. ನಾನು ಹಂಗೆ ಒರೆಸ್ಕೊಂಡು ಬರ್ತಾಯಿದ್ದೀನಿ ನೋಡಿ. ಸಾಟನೇ ಆಗೋಯ್ತು ಒಂದು ಕ್ಲೀನ್ ಮಾಡಂದ್ರೆ. ತಮ್ಮನೇಲಿಗೆ ಪೋಸ್ ಕೊಡ್ತಾವಂತೆ. ಅದು ಪೋಸ್ ಕೊಡ್ತಾ ಇರೋದು ಅದೇ ಕ್ಲಿಕ್ ಆಗಿಬಿಡುತ್ತೆ. ತುಂಬ ಜನ ಕಮೆಂಟ್ ಹಾಕ್ತೀರಾ ಸ್ಕ್ರೀನ್ ಮುಂದೆ ಬಿಟ್ಟು ನೀವೇನು ವೀಡಿಯೋನೇ ಮಾಡಲ್ಲ ಅಂತ. ನೋಡಿ ನಮ್ಮ ಮನೇಲಿ ಬರೀ ಕಿಟಕಿ ಬಾಗಿಲುಗಳೇ ಇದ್ದಾವೆ. ನಾನು ತೋರಿಸ್ತೀನಿ ಇವಾಗ. ಸೊ ಈ ಸೋಫಾ ಮೇಲೆ ಕುತ್ಕೊಂಡ್ರು ಈ ಕಿಟಕಿ ಸ್ಕ್ರೀನ್ ಬರುತ್ತೆ, ಆ ಸೋಫಾ ಮೇಲೆ ಕುತ್ಕೊಂಡ್ರು ಕಿಟಕಿ ಸ್ಕ್ರೀನ್ ಬರುತ್ತೆ, ಅಲ್ಲಿ ಸೋಫಾ ಮೇಲೆ ಕುತ್ಕೊಂಡ್ರು ಕಿಟಕಿ ಸ್ಕ್ರೀನ್ ಬರುತ್ತೆ. ಓಕೆನಾ? ಹೋಗ್ಲಿ ಸೋಫಾ ಎಲ್ಲ ಈ ಕಡೆ ಹಾಕೋಣಂದ್ರೆ ಇಲ್ಲೆಲ್ಲ ಫುಲ್ ಬಾಗ್ಲೆ. ಸೊ ದಟ್ಸ್ ವೈ ನಮ್ಮ ವಿಡಿಯೋ ಆ್ಯಕ್ಚುಲಿ ಆ ಸ್ಕ್ರೀನಲ್ಲೇ ಇರುತ್ತೆ. ಓಕೆನಾ? ಸೊ ಗೈಸ್, ಆ್ಯಕ್ಚುಲಿ ನಾವು ಏನೇ ಮಾಡಿದ್ರು ಇಬ್ಬರು ಸೇರೇ ಮಾಡೋದು. ಊಟ ಮಾಡಿದ್ರು ಅಷ್ಟೇ ಇಬ್ಬರು ಸೇರ್ಕೊಂಡೇ ಮಾಡೋದು. ಸೊ ಇವತ್ತು ಬೆಳಿಗ್ಗೆಯಿಂದನೂ ಕಿತ್ತಾಡ್ತಾನೆ ಇದ್ದೀವಿ, ಕಿತ್ತಾಡ್ಕೊಂಡೇ ಮನೆ ಕ್ಲೀನ್ ಮಾಡ್ತಾ ಇರೋದು. ಸೊ ಆ ಕಿತ್ತಾಡೋದೆಲ್ಲ ವ್ಲಾಗ್ ತೊಗೊಂಡಿಲ್ಲ ಆ್ಯಕ್ಚುಲಿ. ಕಿತ್ತಾಡೋದೆಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ರೀಲಲ್ಲಿ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಅದಕ್ಕೇ ಸೊ ಕಿತ್ತಾಡ್ಕೊಂಡೆ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಹಾಲೆಲ್ಲ ಕ್ಲೀನ್ ಆಯ್ತು ಇವಾಗ. ಸೊ ಕಸ ಗುಡಿಸಿ ಇದನ್ನೆಲ್ಲ ಎತ್ತಾಕ್ತಾಳೆ, ಕಂಪ್ಲೀಟ್ ಆಗುತ್ತೆ ಆಲ್ಮೋಸ್ಟು. ಮನೆ ಒರೆಸೋದು ಬೇಕಾದರೆ ಆಮೇಲೆ ಒರೆಸ್ಕೋಬೋದು ಗೈಸ್, ಏನು ತೊಂದರೆ ಇಲ್ಲ. ಸೊ ಇದು ಅಷ್ಟೇ ಜಾಸ್ತಿ ಕೆಲಸ ಇದ್ದಿದ್ದು. ಅದಾದಮೇಲೆ ಮೇಯ್ನು ಈ ಟಿ ವಿ ಸ್ಟ್ಯಾಂಡು ನೋಡಿ ಗೈಸ್,
ಟಿ ವಿ ಸ್ಟ್ಯಾಂಡ್ ಮೇಲಂತೂ ಈ ಸಂಡೇ ಬಜಾರಲ್ಲಿ ಇಟ್ಕೊಂತಾರಲ್ಲ ಚಿಕ್ಕಪೇಟೆಯಲ್ಲಿ ಆ ಥರ ಇದ್ದಾವೆ ಐಟಮ್. ಯಾವ್ದು ಬೇಕಾದ್ರೂ ತಗೋ, ಎಲ್ಲ ಕ್ಲೀನಾಗಿರುತ್ತೆ. ಇಲ್ಲೇನು ಇಡಬಾರ್ದು ಈ ಜಾಗದಲ್ಲಿ ಅಂತ ಮತ್ತೆ ಅಲ್ಲೇ ಬಂದಿರುತ್ತೆ. ಮೊನ್ನೆ ಏನದು ಐಕಿಯಾಗ ಹೋಗಿದ್ವಲ್ಲ, ಟೀಪಾಯ್ ತರೋಣ ಅಂತ ಹೇಳ್ತಾ ಇದ್ದೆ ಆಯ್ತಾ. ನಾನು ಆಕ್ಚುಲಿ ಬೇಡ ಅಂತ. ಯಾಕೆ ಅಂತಂದ್ರೆ ಟೀಪಾಯ್ ತಂದ್ರೆ ಅದ್ರ ಮೇಲೆ ಇನ್ನೊಂದಷ್ಟು ಐಟಮ್ಸ್ ತುಂಬಿರುತ್ತೆ ಗೈಸ್. ಒಂದು ಚೇರ್ ಇಟ್ರೆ ಸಾಕು, ಚೇರ್ ಮೇಲೆ ಒಂದಷ್ಟು ಐಟಮ್ಸ್ ತುಂಬಿರುತ್ತೆ. ಅದಕ್ಕೆ ಬೇಡ ಅಂತ ಹೆಂಗೋಗುತ್ತೆ ಅಂತ ಗೊತ್ತಿಲ್ಲ, ಜಾಸ್ತಿ ಇವಳೇ ಇಡೋದು. ನಾನೇ ಗೈಸ್ ಈ ಮನೇಲೆಲ್ಲ ಏನ್ ಮಾಡಿದ್ರು ನನ್ನ ಮೇಲೆ ಬರೋದು ಆಯ್ತಾ ಗೈಸ್. ಆಕ್ಚುಲಿ ಏನ್ ಗೊತ್ತಾ, ಇದು ನಾವು ಟ್ರಿಪ್ಗೆ ಹೋದಾಗ ಅಲ್ಲಿ ಮಡ್ಡಿನ ಒಂದು ಆರ್ಟ್ ನೋಡಿದ್ವಿ ಆಯ್ತಾ. ಅಲ್ಲಿ ಮರಳು ಇರುತ್ತೆ ಗೊತ್ತಾ, ಅದು ಗಮ್ಮೆಲ್ಲ ಹಾಕಿ ಪ್ರಿಂಟ್ ತಗೊಳ್ಳೋದು. ಮುರುಡೇಶ್ವರ ಹೋಗಿದ್ವಲ್ಲ ಅವಾಗ. ಸೊ ಕೈಗೆ ಗಮ್ ಹಾಕ್ಬಿಟ್ಟು ಇದು ನನ್ನ ಮಗಳ ಕೈ, ಇದು ಅವಳ ಕೈ, ಇದು ನನ್ನ ಕೈ. ಸೊ ನಾನು ಆಲ್ರೆಡಿ ಸಿಗ್ನೇಚರ್ ಹಾಕಿದ್ದೀನಿ. ಸೊ ಇವಾಗ ಇಲ್ಲಿ ಇವಳು ಸಿಗ್ನೇಚರ್ ಹಾಕ್ತಾಳೆ. ಹಾಕು, ಸಿಗ್ನೇಚರ್ ಹಾಕ್ತೀಯಾ, ನೇಮ್ ಬರೀತೀಯಾ? ನೇಮ್ ಬರೀತೀವಿ. ಓಕೆ, ಇಲ್ಲಿ ನನ್ನ ಮಗಳದು. ಸೊ ಇವಾಗ ಇದನ್ನ ಫ್ರೇಮ್ ಮಾಡ್ತೀವಿ. ಓಕೆನಾ. ಈಗ ನಮ್ಮ ಮನೇಲಿ ಒಂದು ಫ್ರೇಮ್ ಇತ್ತು. ಸೊ ಆ ಫ್ರೇಮಿಗೆ ಇವಾಗ ಇದನ್ನ ಹಾಕೋಣ. ಫ್ರೇಮ್ ಮಾಡಲೇಬೇಕು ಅಂತ ಅಂತಿತ್ತು. ಇದು ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಮನೆಯೆಲ್ಲ ಕ್ಲೀನ್ ಆದ್ಮೇಲೆ ಏನೋ ಒಂಥರ ಖುಷಿ ಅನಿಸ್ತೈತೆ. ಸೊ ಟಿ ವಿ ಎಲ್ಲ ಎತ್ಬಿಟ್ಟಿದ್ದೀನಿ ನೋಡಿ ಗೈಸ್. ಟಿ ವಿ ಎಲ್ಲ ಇಟ್ಟಿದ್ದೀನಿ. ಇದು ಟಿ ವಿ ಸ್ಟ್ಯಾಂಡು. ಸೊ ಟಿ ವಿ ಇಡೋಕ್ಕೆ ಇವಾಗ ಇಲ್ಲಿ ಕ್ಲೀನ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಆಲ್ಮೋಸ್ಟ್. ಇದನ್ನೆಲ್ಲ ಶೋಕೇಶ್ ಎಲ್ಲ ಆಗಲೇ ಕ್ಲೀನ್ ಮಾಡಿದ್ದೀವಿ ಒಂದು ಸಲ. ಸುಮ್ಮನೆ ಮೇಲೆ ಅದು ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡೋದು ಅಷ್ಟೇ. ಫ್ರೇಮ್ಗೆ ಹಾಕೋಣ ಇದನ್ನ. ನನ್ನ ಮಗಳದ್ದು ಐಟಮ್ಸ್ ಎಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನ್ಸುತ್ತೆ ಗೊತ್ತಾ ಗೈಸ್. ಅಲ್ಲಿ ಆ್ಯಕ್ಚುಲಿ ಏನದು ಶೋಕೇಸ್ ಹತ್ರ ನನ್ನ ಮಗಳನ್ನ ಕರ್ಕೊಬರೋವಾಗ ವೆಲ್ಕಮ್ ಬೇಬಿ ಗರ್ಲ್ ಸಮಥಿಂಗ್ ಏನೋ ಹಾಕಿದ್ವಿ. ವೆಲ್ಕಮ್ ಅಂತ ಹಾಕ್ಬಿಟ್ಟು ಬೇಬಿ ಗರ್ಲ್ ಸಮಥಿಂಗ್. ಅದನ್ನ ತೆಗಿತಾ ಇದ್ರೆ ಎಷ್ಟು ಫೀಲ್ ಆಗ್ತಾ ಇದೆ ಗೊತ್ತಾ ನಿಜ. ಅಯ್ಯೋ ತೆಗಿತಾ ಇದೀವಲ್ಲ ಅಂತ. ಅದು ತೆಗಿಯಕ್ಕೆ ಇಷ್ಟ ಇಲ್ಲದೆ ನಾವು ತೆಗ್ದಿರ್ಲಿಲ್ಲ, ಹಂಗೆ ಬಿಟ್ಟಿದ್ವಿ. ಆಮೇಲೆ ನನ್ನ ಮಗಳು ಒಂದು 2 ತಿಂಗಳು 3 ತಿಂಗಳು 5 ತಿಂಗಳವರೆಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂತಂದ್ರೆ ಅದು ನೋಡೋಳು. ಆ ಚಿತ್ತಾರ ಎಲ್ಲ ನೋಡೋಳು. ಅದ್ರಲ್ಲಿ ಆನೆ ಗೊಂಬೆದೆಲ್ಲ ಇತ್ತಲ್ಲ ಅದನ್ನೆಲ್ಲ ನೋಡೋಳು. ಆಕ್ಚುಲಿ ಫ್ರೆಂಡ್ಸ್ ಅಂದ್ರೆ ಸಾಕು ಅದನ್ನ ನೋಡೋಳು. ಆಮೇಲೆ ಟಿವಿ ಶಿಫ್ಟ್ ಆದ್ಮೇಲೆ ಅವಳಿಗದು ಮರ್ತೋಗ್ಬಿಡ್ತು. ನಾವು ತೋರ್ಸೋದ್ ಬಿಟ್ಬಿಟ್ವಲ್ಲ, ಅದಕ್ಕೆ ಅವಳು ಮರ್ತೋಗ್ಬಿಟ್ಲು. ಈಗಲೂ ಒಂದೊಂದ್ಸತಿ ಅಲ್ಲಿರೋ ಆನೆ ಚಿತ್ರ ನೋಡ್ತಾ ನೋಡಿ. ಫ್ರೇಮ್ ರೆಡಿ ಆಯ್ತು. ನನ್ನ ಮಗ್ಳ ಕೈ ನೋಡಿ ಗೈಸ್. ಅವಳಿಗೆ ಗಮ್ಮಾಕ್ಬಿಟ್ಟು ಆಕ್ಚುಲಿ ಪ್ರಿಂಟ್ ತಗೊಂಡಾಗ ಹಿಂಗೆಲ್ಲ ಅನ್ಬಿಟ್ಟಿದ್ಲು. ಗಲೀಜ್ ಮಾಡ್ಬಿಟ್ಟು. ಸೊ ಅಂದ್ರೆ ಅವಳ್ದು 5 ಬೇಳೆ ಎಷ್ಟು ನೀಟಾಗಿ ಇವಳದೇ ಬಂದಿಲ್ಲ ಇನ್ನೂ ಒಂದು ಬೇಳು. ಇಲ್ಲಿ ಇದೆ. ನಂದು 5 ಬೇಳು ಕರೆಕ್ಟ್ ನೀಟಾಗಿ ಬಂದಿದೆ ನೋಡಪ್ಪ. ಮಗಳ ಚೆನ್ನಾಗಿದೆ. ತೋರ್ಸು ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಸೂಪರ್ ಆಗಿದೆ ಬೀಚ್. ನನ್ನ ಮಗಳ ಜೊತೆ ಫಸ್ಟ್ ಟ್ರಿಪ್ಪು, ಫಸ್ಟ್ ಫ್ರೇಮ್ ಇದು ಗೈಸ್. ಇವಾಗ ಅವ್ರ ಅಮ್ಮನ ಮನೆಯಿಂದ ನನ್ನ ಮಗಳು ಬಂದಳು ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ. ಸೊ ಇವಳು ನಾನು ಸ್ನಾನಕ್ಕೆ ಹೋಗಿದ್ರೆ ನನ್ನ ಮಗಳನ್ನ ಜಿಮ್ ಬ್ಯಾಗ್ ಒಳಗಡೆ ಎಲ್ಲ ಕೂರಿಸಿ ಆಟ ಆಡಿಸ್ತಾವಳೆ ನೋಡಿ. ಅಯ್ಯೋ 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 ಮಗಳೇ ಎಲ್ಲಿದೀಯ ನೀನು? ಹಿಂಗೆ ಎತ್ಕೊಂಡು ಹೋಗೋದು. ಏಯ್ ಎಲ್ಲಿದೀಯ ನೀನು? ಎಲ್ಲಿದೀಯ ಮಗಳೇ? ನೋಡಿ ಹೆಂಗ್ ಕಾಣಿಸ್ತಾಳೆ. ಅವಳು ಇನ್ನೂ ಸ್ನಾನ ಮಾಡಿಲ್ಲ ಆಕ್ಚುಲಿ. ಇಲ್ಲಿ ನೋಡಿ ಮಗಳೇ, ಇಲ್ಲಿ ನೋಡು. ಎಲ್ಲಿದೀಯ ನೀನು? ಬ್ಯಾಗ್ ಒಳಗಡೆ ಇದೆಯಾ? ಅಲ್ಲೇ ಇರ್ತೀಯಾ? ಅಲ್ಲೇ ಇರ್ತೀಯ ಬ್ಯಾಗಲ್ಲಿ? ಕಿತ್ತು ಬಿಡ್ತಾಳೆ ಮಗಳೇ. ಇಲ್ಲಿ ತಿಂದ? ಏನ್ ತಿಂದೆ ಮಮ್ಮ? ಏನ್ ತಿಂದೆ? ತಿಂದ? ಸ್ನಾನ ಮಾಡ್ದ ಇಲ್ವಾ? ಜಿಮ್ಗೆ ಹಿಂಗೆ ಎತ್ಕೊಂಡು ಹೋಗೋದು ಇನ್ನ ಇವಳನ್ನ. ಅಲ್ಲ ಮಗಳೇ? ಚಡ್ಡಿ ತೋರಿಸು. ಜಿಮ್ಗೆ ಎತ್ಕೊಂಡು ಹೋಗ್ತಾರಂತ ಚಿನ್ನಮ್ಮ. ನಿಂಗೆ ಮಗಳೇ ಒಂದು ಫ್ಲೈಯಿಂಗ್ ಕಿಸ್ ಕೊಡು. ಫ್ಲೈಯಿಂಗ್ ಕಿಸ್ ಕೊಡುವ. ಓಕೆ ಗೈಸ್, ಇವಾಗ ಎಲ್ಲ ಫುಲ್ ಮನೆ ಕ್ಲೀನ್ ಮಾಡಿ ಸುಸ್ತಾಗಿದ್ದೀವಿ. ಇವಳನ್ನ ಸ್ನಾನಕ್ಕೆ ಹೋಗ್ಲಿ, ನಾನು ನನ್ನ ಮಗಳನ್ನ ಆಟ ಆಡಿಸ್ತೀನಿ. ಕೋಳಿ ಮರಿ ಇದು.
ಹೋಗಿಲ್ಲ ಅವಳು. ಹೆಂಗ ಅನ್ನೋದಮ್ಮ ನೀನು ಗೈಸ್ ಇವಾಗ ನನ್ನ ಮಗಳನ್ನ ನಾನು ನೋಡ್ಕೊತಾ ಇದ್ದೀನಿ. ಸೊ ನೋಡಿ, ಗಂಡ ಹೆಂಡತಿ ಇಬ್ಬರೇ ಇದ್ದರೆ ಮನೇಲಿ ಒಬ್ಬರು ಎಕ್ಸ್ಟ್ರಾ ಇಲ್ಲ ಅಂದ್ರೂ ಮಕ್ಕಳನ್ನ ನೋಡ್ಕೋಬೇಕು ಅಂತ ಅಂದರೆ, ಈಗ ನೋಡಿ ನಾನು ಸ್ನಾನ ಮಾಡ್ಕೊಬೇಕಾರೆ ಇವಳು ನೋಡ್ಕೊತಾ ಇದ್ಲು. ಇವಾಗ ಇವಳು ಹೋಗಿದ್ದಾಳೆ, ನಾನು ನೋಡ್ಕೊತಾ ಇದ್ದೀನಿ. ನಾನು ಆ್ಯಕ್ಚುಲಿ ಊಟನೂ ಮಾಡಿಲ್ಲ ಇನ್ನು. ಸೊ ಇವಳನ್ನ ಇಟ್ಕೊಂಡು ಊಟ ಮಾಡೋಕ್ಕಾಗಲ್ಲ, ಏಕೆಂದರೆ ಇವಳು ಒಂದು ಕಡೆ ಇರಲ್ಲ. ಸುಮಾರು ಇಲ್ಲೆಲ್ಲ ನೋಡಿ, ಇದೆಲ್ಲ ಹಾಳು ನೋಡಿ, ನೀವೇ ಎಷ್ಟೊಂದು ವಿಡಿಯೋದಲ್ಲಿ ನೋಡಿರ್ತೀರ. ಸೊ ಇದೆಲ್ಲ ಇಟ್ಟಿದ್ರು ಏನಿಲ್ಲ, ಅವಳು ಆರಾಮಾಗಿ ಸೋಫಾ ಇಟ್ಕೊಂಡು ಹತ್ತೋದು, ಇಲ್ಲ ಅಡುಗೆ ಮನೆಗೆ ಹೋಗ್ಬಿಡೋದು, ರೂಮ್ ಒಳಗಡೆ ಹೋಗ್ಬಿಡೋದು, ಈ ಥರ ತುಂಬ ಓಡಾಡ್ತಾ ಇರ್ತಾಳೆ. ಅದಕ್ಕೋಸ್ಕರ ನಾನು ಎತ್ಕೊಂಡು ಓಡಾಡ್ತಾ ಇದ್ದೀನಿ, ಒಂದು 10 ನಿಮಿಷ ಬರ್ತಾಳೆ ಅಂತ. ಸೊ ನನ್ನ ಮಗಳನ್ನ ಇಟ್ಕೊಂಡು ಊಟ ಮಾಡಬೇಕು ಅಂದರೆ ದೊಡ್ಡ ಸಾಹಸ ಮಾಡ್ದಂಗೆ. ಸೊ ಅದಕ್ಕೆ ಪಾಪು ಬಂದಮೇಲೆ ಊಟ ಮಾಡ್ತೀನಿ. ಅಲ್ಲ ಮಗಳೇ, ನಿನ್ನ ಬಗ್ಗೆನೇ ಹೇಳ್ತಾ ಇರೋದು. ನೀನು ತುಂಬ ಒಳ್ಳೆ ಹುಡುಗಿ, ನಮ್ಮನ್ನ ಊಟ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ, ಸ್ನಾನ ಮಾಡೋಕ್ಕೆಲ್ಲ ಬಿಡ್ತೀಯಾ ಅಂತ. ಹೌದಾ, ಬಿಡ್ತೀಯಾ? ಅವಳು ಆ್ಯಕ್ಚುಲಿ ನಾನು ಸಾಂಗ್ ಹಾಕಿದ್ದೀನಿ. ಸೊ ಸ್ಪೀಕರೆಲ್ಲ ಲೈಟ್ ಎಲ್ಲ ಬರ್ತಾಯಿದೆ, ಸೌಂಡ್ ಎಲ್ಲ ಬರ್ತಾಯಿತ್ತಲ್ಲ, ಅದನ್ನು ನೋಡ್ತಾ ಇದ್ದಾಳೆ. ಏನಿದು, ಏನು ಸೌಂಡು ಅಂತ. ಓಕೆ ನೋಡಿ, ಕೆಳಗಡೆ ಬಿಡ್ತೀನಿ ಇವಾಗ. ಏನಮ್ಮ ಓನ್ ಮಾಡ್ತೈತೀಯ? ಓನ್ ಮಾಡ್ತಿದ್ಯಾ ಕಳಬರಿರು? ಹಾಂ ಹಾಂ ನನ್ನ ಹತ್ರ ಬರ್ತಾಳೆ ಇವಾಗ. ನೋಡಿ ಕಾಲು ಹಿಡ್ಕೊಂಡು ಹೆಂಗೆ ಗೊತ್ತಾಳೆ ಮೇಲಕ್ಕೆ. ಹಾಂ ಏನು ಮಗಳೇ? ನೋಡಿ ಇವಾಗ ಹೆಂಗೆ ಗೊತ್ತಾಳೆ. ಬಾಬಾ, ಇದು ಏನು ಗೊತ್ತಾ, ನಾವು ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ವಿ ಸೀಸನ್ 2. ಅಲ್ಲಿ ನಮಗೆ ಪಾರ್ಟಿಸಿಪೇಟ್ ಮಾಡಿರೋದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿರೋದು. 2nd ಪ್ಲೇಸ್ ಬಂದಿದ್ವಲ್ಲ ಪಾಪು. ಸೊ ಸೆಕೆಂಡ್ ಅಲ್ವಾ, ಏನು ಒಂದು ಒಟ್ಟಿನಲ್ಲಿ ನಮ್ಮದೇ ಎಲ್ಲ ಫುಲ್ಲು. ಟ್ರೈಲರು ಮತ್ತು ವಿಟಿನೂ ನಮ್ಮದೇ, ಮತ್ತು ತಮ್ನೇಲೆಲ್ಲ ನಮ್ಮದೇ ಇದ್ದಿದ್ದು. ಸೊ ಅದು ಖುಷಿ ಇದೆ. ನಾವು 1st 2nd ಬಂದ್ವಿ ಅನ್ನೋದಿಲ್ಲ. ಆ ಪ್ರೋಗ್ರಾಮ್ನ ನಾವು ಎಂಜಾಯ್ ಮಾಡಿದ್ವಿ, ಆ ಪ್ರೋಗ್ರಾಮ್ನ ಇಷ್ಟಪಟ್ಟು ನಾವು ಎಂಜಾಯ್ ಮಾಡಿದ್ವಿ. ಸೊ ನೋಡಿ, ನನ್ನ ಮಗಳು ಏನೋ ಹೇಳ್ತಾವಳೆ. ಮಗಳೇ, ಇದು ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ವಲ್ಲ ಅದು ಮಗಳೇ? ಹಾಂ, ರೌಡಿನಾ ನೀನು? ಹಾಂ, ಏನು ರೌಡಿ ಬೇಬಿ ಥರ ಅವಾಜು, ಗುದ್ದೋದು, ಪರ್ಚೋದು ಎಲ್ಲ ಮಾಡ್ತಾ ಇದೆಯಾ? ಇದೆಲ್ಲ ನನ್ನ ಹತ್ರ ಇಟ್ಕೊಬೇಡ ನೀನು. ಗಾಯ್ಸ್, ಅವಳಿಗೆ ಈ ನಡುವೆ ಏನಾದ್ರು ಕೊಡಲಿಲ್ಲ ಅಂದರೆ ಹ್ಞೂ ಅಂತ ಸೌಂಡ್ ಮಾಡ್ತಾಳೆ. ಆವಾಜು. ಹಾಂ ನೋಡಿ, ದೇವ್ರು ಬಂತು ಮಗಳೇ, ದೇವ್ರು ಬಂತು. ಹಿಂಗೆ ಆಡೋದು ಕೋಪಕ್ಕೆ. ಹಾಂ, ಪೆಂಗ್ವಿನ್ ಎಲ್ಲಿ ಮಗಳೇ? ಪೆಂಗ್ವಿನ್ ಎಲ್ಲಿ? ಅಲ್ಲಿ ನೋಡಿ ಗೈಸ್, ಅಲ್ಲಿ ಮಲಗಿದೆ ಪೆಂಗ್ವಿನ್ ಎತ್ಕೊಂಬೋಗು. ಹೋಗ್ತಾವೆ ನೋಡಿ, ಹೋಗು ಬೇಗ. ಪಾಚಿ ಮಾಡಿದ್ ನೋಡು ನಿನ್ನ ಬಿಟ್ಟು. ಓ, ಎಬ್ರಿಸೋ, 2 ಬಿಟ್ಟು ಎಬ್ರಿಸೋ ನೋಡಿ. ಯೇ ಪೆಂಗ್ವಿನ್. ಏನ್ ಮಾಡ್ತಿದ್ದು ಪೆಂಗ್ವಿನ್ ಮಗಳೇ? ನೋಡಿ ಈ ನಗುಗೋಸ್ಕರ ಕಾಯ್ತಾ ಇರ್ತೀವಿ ನಾವು. ಈಗ ನಗ್ಬಿಟ್ರೆ ಸಾಕು, ನಮಗೆ ಟೆನ್ಷನ್ ಎಲ್ಲ ಹೋಗ್ಬಿಡುತ್ತೆ ಅಲ್ಲ ಮಗಳೇ? ದಾದಾ ಹಾಂ, ಓಕೆ ಗೈಸ್, ಸ್ವಲ್ಪ ಕೆಲಸ ಇದೆ. ಇವಾಗ ಒಂದು ವಿಡಿಯೋ ಎಡಿಟ್ ಮಾಡಬೇಕು, ಅದು ಮುಗಿಸಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅದು ಚೊಲ್ಲಾಗೋಗ್ಬಿಟ್ಟೈತೆ, ಆಡ್ತಾ ಇಲ್ಲ. ಇವನು ತಿರ್ಗಿಸ್ ಆಡ್ತಾವ್ರೆ. ಅವಳು ಫುಲ್ ಖುಷಿ. ಅವಳು ಮರ್ತೋಗ್ಬಿಟ್ಟಿದ್ರು ಈ ಟಾಯ್ನ. ಆ್ಯಕ್ಚುಲಿ ಇದು ಇಂಥ ಪಲ್ಟೆ ಎಲ್ಲ ಹೊಡಿಯುತ್ತೆ. ಇರು ಮಗಳೇ, ಇವಾಗ ಹಾಕ್ಬೇಕು. ಆಕ್ಚುಲಿ ಸಖತ್ ಮಜಾ ಬರುತ್ತೆ. ಓ ನಿಧಾನ ಬಂಗಾರು. ಗೈಸ್, ಕ್ಯಾರಿ ರೇಸ್ ನೋಡಿ. ಆಕ್ಚುಲಿ ಇದು ಹೊಸ ತರಿಸಿದ್ವಿ. 1 ಸತಿ 2 ಸತಿ ಹಾಕಿದೀವಿ ಅಷ್ಟೇ. ಈಗ ಹಾಕಿದ್ರೆ ಆ ಕ್ಯಾರಿ ರೇಸ್ ಇಂದನೇ ಫುಲ್ ಒದ್ದಾಡ್ತಾಳೆ. ಇರು ಮುದ್ದು. ಅಲ್ಲಿ ನೋಡಿ, ಈ ಮೊಟ್ಟೆಯಿಂದ ಕೋಳಿ ಆಚೆ ಬರ್ತಿಲ್ಲ, ಹಂಗೆ ಬರ್ತಾಳೆ. ಬಂತ ಮರಿ ಆಚೆ? ಆನೆ ಮರಿ ಆಚೆ ಬಂತ ನೋಡಿ. ಇದು ಆನೆ ಮರಿ ಆಚೆ ಬಂತ.
ಹೋಗ್ ಅದ್ರ ಮೇಲೆ ನಿಂತ್ಕೊತಾಳೆ ಗೈಸ್, ಅದೇನು ಗೊತ್ತಿಲ್ಲ ನಂಗೆ. ಚಿನ್ನಮ್ಮ ಚಿನ್ನಮ್ಮ ಯಾರವ ಚಿನ್ನಮ್ಮ? ನೀನಾ ಗೈಸ್ ಇವಾಗ ನನ್ನ ಮಗಳನ್ನ ಹಗ್ ಮಾಡೋಕ್ಕೆ ಕರಿತೀನಿ ನೋಡಿ. ಮಗಳೇ ಹಗ್ ಮಾಡು ಮಗಳೇ, ಬೇಜಾರಾಯ್ತೈತೆ. ಬಾ ಬಾ ಮಗಳೇ, ಇಲ್ಲಿ ನನಗೆ ಬೇಜಾರಾಯ್ತೈತೆ, ಹಗ್ ಮಾಡುವ. ಪುಸ್ತಕರು ಓಲಿ ಪುಸ್ತಕರು ಫ್ಲೈಂಗ್ ಕಿಸ್ ಕೊಡು. ನಾನು ಕೇಳ್ತೀನಿ, ಕೊಡ್ಲಿಲ್ಲ ಅಂದ್ರೆ ಬಲವಂತ ಕಿತ್ಕೋತೀನಿ ಅಷ್ಟೇ. ಅಯ್ಯೋ ಅಯ್ಯೋ ನನ್ನ ಮಗಳಿಗೆ ಹಿಂಸೆ ಕೊಡ್ತಾರವ. ಗೆಟ್ ಔಟ್. ಓನಮ್ಮ ಯಾರಮ್ಮ? ಯಾರು ಯಾರು? ಪಪ್ಪನ ಯಾರು ಮಾಡಿದ್ದು ನಿಂಗೆ ಹೋಗು ಅಂತಂದಿದ್ದು? ಯಾರು? ಮುದ್ದುಗುಮ್ಮ ಪ್ಲೇನ್ ಕಿಸ್ ಕೊಡ. ಪ್ಲೇನ್ ಕಿಸ್ ನೀನ್ ಕೊಡು. ಪ್ಲೇನ್ ಕಿಸ್ ಕೊಡು. ಪ್ಲೇನ್ ಕಿಸ್ ಕೊಡು. ಬೆಳಿಗ್ಗೆಯಿಂದ ಏನೇನ್ ಮಾಡಿದೆ ನಾನು ಹೇಳ್ತೀನಿ ನೋಡು. ಬೆಳಗ್ಗೆಯಿಂದ ಏನೇನ್ ಮಾಡಿದೆ ಅಂತ. ಎದ್ದು ಟಿಫನ್ ಮಾಡಿ, ಎಡಿಟ್ ಮಾಡಿ, ಮುಗಿಸಿ, ಸೇವ್ ಮಾಡಿ, ಅದಾದ್ಮೇಲೆ ಮನೆ ಕ್ಲೀನ್ ಮಾಡಿದೀವಿ ಗೊತ್ತಾ? ನೀ ಏನಾದ್ರು ನೋಡ್ದೆ, ಅಬ್ಸರ್ವ್ ಮಾಡ್ದೆ ಇಲ್ಲಿ ಮನೆ ಕ್ಲೀನ್ ಆಗೈತೆ, ಎಷ್ಟು ನೀಟಾಗೈತೆ ಅಂತ. ಅದು ಸೋಫಾ ಎಲ್ಲಿತ್ತು ಹೇಳೋದು? ಈ ಕಡೆ ಇದ್ದಿದ್ದು. ಈ ಸೋಫಾ ಅಲ್ಲೇ ಐತೆ. ಆ ಸೋಫಾ ಇಲ್ಲಿಗೆ ತಂದು ಇಟ್ಟಿದ್ದೀವಿ ನೋಡು. ನಾನು ಹೇಳೋದು ಫಸ್ಟ್ ಕೇಳಿಸ್ಕೊ ಆಯ್ತಾ? ಅದಾದ್ಮೇಲೆ ಅಯ್ಯೋ ಹೊಡೆದ್ಬಿಡು, ಅನ್ರೆಸ್ಪೆಕ್ಟ್ ಮಾಡಬೇಡ ನನಗೆ, ಓಕೆ? ಆ ಸೋಫಾನ ಅಲ್ಲಿದ್ದನ್ನ ಇಲ್ಲಿ ಹಾಕಿದೀವಿ. ಮಗಳ ಕಷ್ಟಪಟ್ಟು ಮಾಡಿರೋದು ನಿನ್ಗೋಸ್ಕರ, ಮನೆ ಕ್ಲೀನ್ ಆಗಿರ್ಬೇಕಂತ. ಯಾಕೆ? ನೀ ಏನೇನು ಮಾಡಿದೆ ಹೇಳಿ ಬೆಳಗ್ಗೆಯಿಂದ? ತಲೆ ಬೆಳಗ್ಗೆಯಿಂದ ಹೊಡಿತಾಳು. ಯಾಕೆ ಹೊಡಿಯೋದು? ನೋ ಚಿನ್ನಮ್ಮ, ಬೆಳಗ್ಗೆಯಿಂದ ಏನೇನು ಮಾಡಿದೆ? ನೋವು ಆಗುತ್ತೆ ಮಾಡ್ಬಾರ್ದು. ಬೆಳಗ್ಗೆಯಿಂದ ಏನೇನು ಮಾಡಿದೆ ನೀನು? ನಾನು ಹೇಳಿದ್ನಲ್ಲಿ ಇಷ್ಟೊತ್ತು ನಿಂಗೆ ತಲೆ ಕೆಟ್ಟೋಯ್ತೈತೆ ಅವಳಿಗೆ. ಪುತ್ತ ಕೊಡವ. ಆಯ್ತು ಬಿಡು, ಚಿನ್ನಮ್ಮ ನಾನು ಹೇಳಲ್ಲ ಇನ್ಮೇಲೆ. ಆಯ್ತು ಹೋಗಿ ಅಂತಾಳೆ. ಬುದ್ಧಿ ಕಲ್ತೀವಿ ಆಲ್ರೆಡಿ ಗೈಸ್ ಹೆಗ್ಡಿದ್ದವಳೆ ಮಂಡಿಲಿ. ನಂಗೆ ಈ ಥರ ಹಿಂಸೆ ಕೊಟ್ರೆ ನನ್ನ ಮಗಳು ಇಷ್ಟ ಆಗುತ್ತೆ ನನಗೆ. ಅಲ್ಲ ಮಗಳೇ? ಹ್ಞೂ ಅದೇ ಹೇಳಿದ್ದು. ಏನು ರೆಸ್ಪೆಕ್ಟ್ ಇಲ್ವ ನಮಗೆ? ಗುದಾಕ್ಬಿಡ್ತೀನಿ ನನಗೆ, ಗುದಾಕ್ಬಿಡ್ತೀನಿ. ಕಣ್ಣಾಪರೇಷನ್ ಮಾಡ್ತಾಳೆ ಹಿಂಗೆ. ಏನು ಚಿನ್ನ ಬಂಗಲ ಇದು. ಡ್ರಾಮಾ ಸ್ಟಾರ್ಟ್ ಮಾಡೋದು ನೋಡಿ. ನಾನು ಇಲ್ಲಿ ಲಾಕ್ ಮಾಡಿಬಿಟ್ಟಿದ್ದೀನಿ. ನೋ ಮಗಳೇ, ನೋ. ಯಾಕಪ್ಪ ಏನಾಯ್ತು? ನಾನು ಕೂರಿಸಿದ್ದೀನಲ್ಲ ಇಲ್ಲಿ. ಲೇ ಡ್ರಾಮಾ, ಅಮ್ಮನ ಮೀರಿಸ್ತೀಯ ನೀನು. ಬರುತ್ತೀರು ಅಮ್ಮ, ಬರುತ್ತೀರು. ಇಲ್ಲಿ ಫ್ಯಾನ್. ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿದ್ದೀವಿ, ನಂಗೆ ಆಡ್ತಾಳೆ ಇವಳು. ಮಗಳೇ, ಚಿನಿ ಮಗಳೇ. ಅಷ್ಟೇ, ಅದ್ರ ಮೇಲೆ ಗಮನ ಹೋಯ್ತೀಗ. ಈ ಬೇರೆ ಫ್ಯಾನ್ ಮೇಲೆ ಗಮನ. ನೋ 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 ನೋ. ಬಾ ಹೋಗೋಣ, ಆಚೆ ಹೋಗೋಣ. ಬಾ ಕೆಳಗಡೆ ಹೋಗೋಣ. ಬಾ ಕೆಳಗಡೆ ಕರ್ಕೊಂಡು ಹೋಗ್ತೀನಿ. ಬಾಲೆ ಬಾಲೆ. ಗೈಸ್, ಇವಾಗ ನನ್ನ ಮಗಳನ್ನ ಅವ್ರ ಅಮ್ಮ ಮನೆಗೆ ಬಿಟ್ಟು ಬರ್ಬೇಕಾದ್ರೆ ಹೂವು ತಂದಿದ್ದಾಳೆ, ಮಲ್ಲಿಗೆ ಹೂವು. ಅದನ್ನ ಕಟ್ಟಕ್ಕೆ ಟ್ರೈ ಮಾಡ್ತಾವಳೆ, ಬರ್ತಾ ಇಲ್ಲ. ಗಾಯ್ಸ್ ಸುಳ್ಳು ಗಾಯ್ಸ್, ಅದು ಅವ್ರ ಅಮ್ಮ ಕಟ್ಟಿರೋದು. ಸುಮಾರು ವರ್ಷ ಆಯ್ತು. ಕಟ್ಟಕ್ ಬರಲ್ಲ ಅಂತಲ್ಲ, ಸ್ವಲ್ಪ ಸ್ಲೋ ಕಟ್ಟೋದು. ನಂಗೆ ಪಟ ಅಂತ ಕಟ್ಟಕ್ ಬರಲ್ಲ. ನೋಡಿ ಅದು ಎಷ್ಟು ನಿಧಾನಕ್ಕೆ ಆಗ್ತಾವಳೆ ಅಂದ್ರೆ
ಹೂವನೇ ಬೇಜಾರಾಗಿ ತಾನೇ ಕಟ್ಕೊಂಡ್ಬಿಡ್ಬೇಕು. ಇಲ್ಲ ನೋಡಿ ಇಷ್ಟು ಕಟ್ಟಿದ್ದೀನಿ, ಕಟ್ಟಿ ತೋರಿಸ್ತೀನಿ, ಬಟ್ ಸ್ಲೋ ಅಷ್ಟೇ, ಬಟ್ ಕಟ್ತೀನಿ. ಇವತ್ತೆಲ್ಲ ಕಟ್ತಾಳೆ ಅನ್ಸುತ್ತೆ ಗೈಸ್, ಮೇ ಬಿ. ಗೈಸ್ ಫೈನಲಿ ಹೂವು ಕಟ್ಬಿಟ್ಲು ಗೈಸ್. ಇಲ್ಲ ಎಷ್ಟು ಕಟ್ಟಿದ್ಯಾ ಪಪ್ಪು? ಬಾ ಬಾ ಬಾ, ಅದ್ರಲ್ಲಿ ಅರ್ಧ ಅಷ್ಟೇ ಇವಳು ಕಟ್ಟಿರೋದು. ಗೊತ್ತಾಗುತ್ತಾ ಇಲ್ಲ ನಿಮಗೆ ಡಿಫ್ರೆನ್ಸು? ಇಷ್ಟು ನಮ್ಮಮ್ಮ ಕಟ್ಟಿದ್ರು, ಇಷ್ಟು ನಾನು ಕಟ್ಟಿದ್ರು. ಕಟ್ಟಿದ್ರೇನೆ ಇಷ್ಟ ಆಗುತ್ತೆ. ಅಷ್ಟೊಂದು ಹತ್ತತ್ರ ನೀನೇನಾದ್ರು ಹೂವು ಕಟ್ಬಿಟ್ಟು ಮಾರ್ಬಿಟ್ರೆ ಅಷ್ಟೇ. ಇದು ನಮ್ಗಲ್ವಾ, ಸೊ ಅದಕ್ಕೆ ನನಗೆ ಕಟ್ತೀನಿ.